ಒಂದು ಸುಳ್ಳು ಅನೇಕ ಸುಳ್ಳುಗಳಿಗೆ ಕಾರಣವಾಗುತ್ತದೆ. ಅದೇ ಒಂದು ಸತ್ಯ ಸುಳ್ಳಿನ ಸರಮಾಲೆಯನ್ನ ಕತ್ತರಿಸುತ್ತದೆ. ನಾವು ಕೆಲವರ ಫೋನ್ನಲ್ಲಿ ಕೇವಲ ನಂಬರ್ ಆಗಿರ್ತೀವಿ ಅಷ್ಟೇ, ಹಾರ್ಟ್ನಲ್ಲಿ ಮೆಂಬರ್ ಆಗಿರೋದಿಲ್ಲ. ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ತಾನು ಖುಷಿಯಾಗಿರ್ತೀನಿ ಅನ್ನೋದು ಶತಮೂರ್ಖತನ. ಇಲ್ಲಿ ಯಾರ ಕಣ್ಣ ತಪ್ಪಿಸಿಯಾದರೂ ಬದುಕಬಹುದು, ಆದರೆ ಮೇಲಿರುವ ಭಗವಂತನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನಿರೀಕ್ಷೆ ಕೊನೆಗೊಂಡಾಗ ನೆಮ್ಮದಿ ಪ್ರಾರಂಭವಾಗುತ್ತದೆ. ಕಾಲ ಕೆಟ್ಟಿತೆಂದು ಜನರು ಹೇಳುತ್ತಾರೆ, ಆದರೆ ಕಾಲ ಕೆಡುವುದಿಲ್ಲ. ಕೆಡುವುದು ಜನರ ನಡತೆ, ಜನರ ಆಚಾರ ವಿಚಾರಗಳು ಮಾತ್ರ. ಸುಲಭದಿಂದ ಬಂದ ಹಣ ಸುಡುಗಾಡಿನ ದಾರಿ ತೋರಿದರೆ, ಬೆವರ ಹರಿಸಿ ಬಂದ ಹಣ ಬೆನ್ನೆಲುಬಾಗಿ ನಿಲ್ಲುತ್ತದೆ. ನೆನಪಿರಲಿ, ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ. ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ಸಮಯ ಮತ್ತು ಸಂದರ್ಭವನ್ನು ನೋಡಿ ಮಾತನಾಡುವುದು ಬುದ್ಧಿವಂತಿಕೆ, ಆದರೆ ಮಾತನಾಡಿದ ನಂತರ ಸಮಯ ಮತ್ತು ಸಂದರ್ಭದ ಬಗ್ಗೆ ಯೋಚಿಸುವುದು ಮೂರ್ಖತನ. ಸುತ್ತಲೂ ಬೆಳಕನ್ನು ನೀಡುವ ದೀಪದ ಅಡಿಯಲ್ಲಿ ಹೇಗೆ ಕತ್ತಲು ಇರುತ್ತೋ ಹಾಗೆಯೇ ಮತ್ತೊಬ್ಬರನ್ನ ನಗಿಸುವ ಮನಸ್ಸು ಸದಾ ನೋವಲ್ಲೇ ಇರುತ್ತೆ. ಅವರು ನಮ್ಮವರು, ಇವರು ನಮ್ಮವರು ಎಂಬುದನ್ನ ಬಿಟ್ಟು ಬದುಕುವುದನ್ನ ಕಲಿ. ಇಲ್ಲಿ ಯಾರೋ ನಮ್ಮವರಲ್ಲ. ಬದುಕಿನ ಸತ್ಯವನ್ನ ಅರಿತುಕೊಳ್ಳಿ. ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನ ಅನುಭವಿಸಲೇಬೇಕು. ಊಟ ಮಾಡುವ ಮೊದಲು ಹಸಿವನ್ನ ಅನುಭವಿಸಲೇಬೇಕು. ಹಣ ಬರುವ ಮೊದಲು ಬಡತನದ ದುಃಖವನ್ನ ಅನುಭವಿಸಬೇಕಾಗುತ್ತದೆ. ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನ ಅನುಭವಿಸಲೇಬೇಕಾಗುತ್ತದೆ. ಹಾಗೆಯೇ ಪ್ರಪಂಚದ ಯಾವುದೇ ಸಂತೋಷವನ್ನ ಪಡೆಯುವ ಮೊದಲು ದುಃಖ, ನೋವು, ಕಷ್ಟಗಳು, ಆಯಾಸಗಳನ್ನ ಅನುಭವಿಸಲೇಬೇಕಾಗುತ್ತದೆ. ಒಂದು ಸತ್ಯವನ್ನ ಅರಿತುಕೊಳ್ಳಿ, ಮನುಷ್ಯನ ಸ್ವಭಾವವೇ ಹಾಗೆ. ಮಳೆ ನಿಂತ ಮರುಕ್ಷಣವೇ ಛತ್ರಿ ಭಾರವೆನಿಸುತ್ತದೆ. ಜೀವನದಲ್ಲಿಯೂ ಹಾಗೆ. ಅದು ವಸ್ತುವೇ ಆಗಲಿ, ವ್ಯಕ್ತಿಯೇ ಆಗಲಿ, ಕೆಲಸ ಮುಗಿಯುವವರೆಗೂ ಮಾತ್ರ ಬೆಲೆ ಇರುತ್ತದೆ. ಸಮಯ ಹಾಗೂ ನೆಮ್ಮದಿ ಮಾತ್ರ ಖರೀದಿಸಲಾಗದ ಸಂಪತ್ತು. ನೆನಪಿರಲಿ, ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿ ಇರೋದಿಲ್ಲ. ಕೆಲವು ವೇಳೆ ನಿನ್ನ ಸಣ್ಣ ಪ್ರಯತ್ನವೂ ಸಹ ನಿನಗೆ ಉನ್ನತ ಸ್ಥಾನವನ್ನ ಕಲ್ಪಿಸುತ್ತದೆ. ಬಲವಾದ 100 ಕೈಗಳಿಗಿಂತ ಚುರುಕಾದ ಒಂದು ಮೆದುಳು ಯಾವತ್ತಿಗೂ ಶ್ರೇಷ್ಠ. ಜೀವನದಲ್ಲಿ ಏನು ಬೇಕಾದರೂ ಬಿಟ್ಟು ಬಿಡಿ, ಆದರೆ ನಗು ಮತ್ತು ನಂಬಿಕೆನ ಯಾವತ್ತೂ ಬಿಡಬೇಡಿ. ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಒಬ್ಬ ಮನುಷ್ಯನ ನಿಜ ರೂಪ ತಿಳಿಯುವುದೇ ನಿನ್ನ ಅವಶ್ಯಕತೆ ಮುಗಿದ ಮೇಲೆ. ಒಂದು ಮಾತಂತೂ ಸತ್ಯ, ಹಣ ಮುಖ್ಯ ಎನ್ನುವವರಿಗೆ ಒಳ್ಳೆಯತನ ಕಡಿಮೆ, ಒಳ್ಳೆಯತನ ಮುಖ್ಯ ಎನ್ನುವವರಿಗೆ ಎಂದೆಂದಿಗೂ ಅವರ ಜೀವನದಲ್ಲಿ ಹಣ ಕಡಿಮೆ. ಒಂದು ಮಾತಂತೂ ಸತ್ಯ, ಹುಟ್ಟಿದಾಗಿನಿಂದ ಜೊತೆಯಲ್ಲೇ ಇದ್ದವರಿಗೆ ನೀವು ಏನು ಅಂತ ಅರ್ಥ ಆಗಿರಲ್ಲ. ಅಂದ ಮೇಲೆ ಮಧ್ಯದಲ್ಲಿ ಬಂದು ಕೊನೆಯವರೆಗೂ ಇರುತ್ತೇನೆ ಎಂದು ಬಂದವರಿಗೆ ನೀವು ಇನ್ನೆಷ್ಟು ಅರ್ಥವಾಗಿರಲು ಸಾಧ್ಯ, ನೀವೇ ಅರ್ಥ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವರಿಗೆ ಜಾಸ್ತಿ ಕಷ್ಟಗಳು ಬರುತ್ತದೆ. ಏಕೆಂದರೆ ಒಳ್ಳೆಯ ಹಣ್ಣು ಯಾವ ಮರದಲ್ಲಿ ಇರುತ್ತದೆಯೋ ಆ ಮರಕ್ಕೆ ತಾನೇ ಎಲ್ಲರೂ ಕಲ್ಲಿನಿಂದ ಹೊಡೆಯೋದು. ಪ್ರೀತಿಸುವ ಮೊದಲು 1000 ಸಲ ಯೋಚಿಸಿ, ಆದರೆ ಪ್ರೀತಿಸಿ ಆದ ಮೇಲೆ ಯಾವತ್ತೂ ಮೋಸ ಮಾಡುವ ಚಿಕ್ಕ ಯೋಚನೆಯನ್ನು ಕೂಡ ಮಾಡಬೇಡಿ. ಮೌನ ಹೇಳಲಾಗದ ನೋವಿಗೆ ಉತ್ತರವಾಗಿರುತ್ತದೆ. ಒಂದು ಮಾತು ನೆನಪಿಡಿ, ಜೀವನದಲ್ಲಿ ಯಾರು ಜೊತೆಗೆ ಇರ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನ ಖಂಡಿತ ಹಿಂಬಾಲಿಸುತ್ತವೆ. ಪ್ರೀತಿಯ ಮನಸ್ಸುಗಳೇ, ಕಡೆಯದಾಗಿ ಒಂದು ಮಾತು, ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯು ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಕೂಡ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ.